टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ದೂರು ಕೊಟ್ಟ ಮೇಲೆ ಎಫ್ಐಆರ್ ಆಗ್ತದೆ. ಎಫ್ಐಆರ್ ನಿಮ್ಮ ಕೈಲೇ ಸಿಗ್ತದಲ್ಲಪ್ಪ. ಅಟ್ಯಾಚ್ಮೆಂಟ್ ಏನು ದಾಖಲೆ ಇಲ್ಲ, ಏನೆಲ್ಲ ನಡೀತು ಯಾವ ಅಂತ ಹೇಳಿ ಅದ್ರ ಬಗ್ಗೆ ಬರೆದಿದ್ದೀನಿ ಅಷ್ಟೇ. ಸೆಷನಲ್ಲಿ ಮಾತಾಡಿರೋದು, ದೂರು ಕೊಡೋದು ವಿಧಾನ ಆಗಿರ್ತಕ್ಕಂಥದ್ದು, ಮತ್ತು ಯಾವ ಯಾವ ಸಂಗತಿಗಳು ಏನು ನಡೆದಿದ್ದಾವೆ ಎಲ್ಲನೂ ಕೂಡ ವಿವರವಾಗಿ 3 ಪೇಜ್ ಬರೆದಿದ್ದೀನಿ. ನಾನೇ ಬೆಳಗ್ಗೆ ಕೂತ್ಕೊಂಡು ಎಲ್ಲ ಬರೆದಿದ್ದೀನಿ. ಬರೆದು ಅದನ್ನು ಕೊಡ್ತೇನೆ. ಆದರೆ ಮೆಟೀರಿಯಲ್ ಎವಿಡೆನ್ಸಸ್ಸು ಅವು ಇವು ನಾನು ಇದು ಏನೋ ಇವೆಲ್ಲ ನಡೀತಾ ಇದ್ದಾವೆ ಅಂದ್ಕೊಂಡು ಸುಮ್ಮನೆ ಉದಾಸೀನ ಮಾಡಿದ್ದೆ. ಯಾವಾಗ ವಿಧಾನಸಭೆಯಲ್ಲಿ ನನ್ನ ಹೆಸರು ಪ್ರಸ್ತಾಪ ಆದಮೇಲೆ ನಾನು ಇದ್ರ ಬಗ್ಗೆ ಹೆಚ್ಚು ಇದು ಮಾಡಿದೆ. ಮತ್ತು ನಮ್ಮಲ್ಲಿ CC ಕ್ಯಾಮ್ರಾ ಇದ್ದಾವೆ ನೋಡೋದಂತೇಳಿ ಟ್ರೈ ಮಾಡಿದೆ. ಮನೆಯಲ್ಲಿ CC ಕ್ಯಾಮ್ರಾಗಳೇ ಹಾಕಿಲ್ಲ ಬೆಂಗಳೂರಲ್ಲಿ. ಅದಿದ್ದರೂ ಕೂಡ ಸ್ವಲ್ಪ ಅವ್ರು ಯಾರು ಬಂದಿರೋದು ಓದೋರು ಗುರ್ತು ಹೇಳ್ಬೋದಾಗಿತ್ತು. ಆಮೇಲೆ ಚೆಕ್ ಮಾಡಿಸ್ದೆ. ಇದೆಲ್ಲ ಘಟನೆ ಆದಮೇಲೆ CC ಕ್ಯಾಮ್ರಾಗಳು ಜನಗಳಂತ ನಮ್ಮ ಹತ್ರ ಈಗ ಯಾರವತ್ತು ಬಂದು ಹೋಗಿರ್ತಾರೆ ಅವ್ರನ್ನ ಪತ್ತೆ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ ಹೊರತು ಮತ್ತು ಅದು ಅವರೇ ಸ್ವಯಂ ಮಾಡಿದಾರೋ ಅಥವಾ ಅವರಿಂದ ಇನ್ಯಾರನ್ನ ಇದ್ದಾರೋ ಏನು ಅದನ್ನು ನೀವು ಮಾಡಿ. ದೂರು ಕೊಟ್ಟ ಮೇಲೆ ಎಫ್ಐಆರ್ ಆಗ್ತದೆ. ಎಫ್ಐಆರ್ ನಿಮ್ಮ ಕೈಲೇ ಸಿಗ್ತದಲ್ಲಪ್ಪ. ಅಟ್ಯಾಚ್ಮೆಂಟ್ ಏನು ದಾಖಲೆ ಇಲ್ಲ, ಏನೆಲ್ಲ ನಡೀತು ಯಾವ ಅಂತ ಹೇಳಿ ಅದ್ರ ಬಗ್ಗೆ ಬರೆದಿದ್ದೀನಿ ಅಷ್ಟೇ. ಸೆಷನಲ್ಲಿ ಮಾತಾಡಿರೋದು, ದೂರು ಕೊಡೋದು ವಿಧಾನ ಆಗಿರ್ತಕ್ಕಂಥದ್ದು, ಮತ್ತು ಯಾವ ಯಾವ ಸಂಗತಿಗಳು ಏನು ನಡೆದಿದ್ದಾವೆ ಎಲ್ಲನೂ ಕೂಡ ವಿವರವಾಗಿ 3 ಪೇಜ್ ಬರೆದಿದ್ದೀನಿ. ನಾನೇ ಬೆಳಗ್ಗೆ ಕೂತ್ಕೊಂಡು ಎಲ್ಲ ಬರೆದಿದ್ದೀನಿ. ಬರೆದು ಅದನ್ನು ಕೊಡ್ತೇನೆ. ಆದರೆ ಮೆಟೀರಿಯಲ್ ಎವಿಡೆನ್ಸಸ್ಸು ಅವು ಇವು ನಾನು ಇದು ಏನೋ ಇವೆಲ್ಲ ನಡೀತಾ ಇದ್ದಾವೆ ಅಂದ್ಕೊಂಡು ಸುಮ್ಮನೆ ಉದಾಸೀನ ಮಾಡಿದ್ದೆ. ಯಾವಾಗ ವಿಧಾನಸಭೆಯಲ್ಲಿ ನನ್ನ ಹೆಸರು ಪ್ರಸ್ತಾಪ ಆದಮೇಲೆ ನಾನು ಇದ್ರ ಬಗ್ಗೆ ಹೆಚ್ಚು ಇದು ಮಾಡಿದೆ. ಮತ್ತು ನಮ್ಮಲ್ಲಿ CC ಕ್ಯಾಮ್ರಾ ಇದ್ದಾವೆ ನೋಡೋದಂತೇಳಿ ಟ್ರೈ ಮಾಡಿದೆ. ಮನೆಯಲ್ಲಿ CC ಕ್ಯಾಮ್ರಾಗಳೇ ಹಾಕಿಲ್ಲ ಬೆಂಗಳೂರಲ್ಲಿ. ಅದಿದ್ದರೂ ಕೂಡ ಸ್ವಲ್ಪ ಅವ್ರು ಯಾರು ಬಂದಿರೋದು ಓದೋರು ಗುರ್ತು ಹೇಳ್ಬೋದಾಗಿತ್ತು. ಆಮೇಲೆ ಚೆಕ್ ಮಾಡಿಸ್ದೆ. ಇದೆಲ್ಲ ಘಟನೆ ಆದಮೇಲೆ CC ಕ್ಯಾಮ್ರಾಗಳು ಜನಗಳಂತ ನಮ್ಮ ಹತ್ರ ಈಗ ಯಾರವತ್ತು ಬಂದು ಹೋಗಿರ್ತಾರೆ ಅವ್ರನ್ನ ಪತ್ತೆ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ ಹೊರತು ಮತ್ತು ಅದು ಅವರೇ ಸ್ವಯಂ ಮಾಡಿದಾರೋ ಅಥವಾ ಅವರಿಂದ ಇನ್ಯಾರನ್ನ ಇದ್ದಾರೋ ಏನು ಅದನ್ನು ನೀವು ಮಾಡಿ.